ತಾಯಿ ದುರ್ಗಾಮಾತೆ, ಆದಷ್ಟು ಬೇಗ ದುಷ್ಟ ರಾವಣನಿಂದ ಪಾರು ಮಾಡು ತಾಯಿ, ಪಾರು ಮಾಡು. ಈ ಕಂದಮಗಳನ್ನು ಶ್ರೀರಾಮಕುಮಾರನಿಗೆ ಒಪ್ಪಿಸಿ ನಾನು ಬಹುದೂರ ಹೋಗಬೇಕು. ಹೌದು, ನಾನು ಬಹುದೂರ ಹೋಗಬೇಕು. ನಿಲ್ಲು ದೇಸಾಯಿಗೌಡ, ಎಲ್ಲಿಗೆ ಹೊರಟಿರುವೆ? ಸೋಮನೆ ನಿನ್ನ ಕಂಡ ಮಗಳನ್ನು ಗೊತ್ತಿಸಿಬಿಡು. ಇಲ್ಲದಿದ್ದರೆ ಯಮಲೋಕಕ್ಕೆ ತಿಳಿಸಿಬಿಡುವಂತಾಗುತ್ತದೆ ನಿನ್ನ ಹಾಗೂ ನಿನ್ನ ವಂಶದ ಕುಡಿಗಳನ್ನು. ಬೇಡ, ನನ್ನನ್ನು ಕೊಂಡಬೇಕು, ಆದರೆ ನನ್ನ ಕಂದಮಗಳಿಗೆ ಏನೂ ಮಾಡಬೇಡ. ನಿನಗೆ ಒಳ್ಳೆಯದಾಗುವುದಿಲ್ಲ. ಮಾನವರಾದ ನಾವು ಧರ್ಮದ ಹಾದಿಯಲ್ಲಿ ನಡೆಯಬೇಕು. ಬೇಕಾದರೆ ನನ್ನ ಆಸ್ತಿಯನ್ನು ನಿನ್ನ ಎದುರಿಗೆ ಬರೆದು ಕೊಡುತ್ತೇನೆ. ದಯವಿಟ್ಟು ನನ್ನ ಕಂದಮಗಳಿಗೆ ಏನೂ ಮಾಡಬೇಡ. ಧರ್ಮ ಧರ್ಮ ಎಂದು ಕಾಲ ಕಳೆದರೆ ನನ್ನ ಆಸೆ ಈಡೇರು ಯಾವಾಗ? ಸೋಮನೆ ನಿನ್ನ ಕಣ್ಣ ಮಗಳನ್ನು ಗೊತ್ತಿಸು. ಆ ಕುರುಕ್ಷೇತ್ರದಲ್ಲಿ ಆ ಧರ್ಮರಾಜನು ಧರ್ಮದ ಹಾದಿಯಲ್ಲಿ ನಡೆದುಕೊಂಡಿದ್ದಕ್ಕೆ ಜೂದಾಟದಲ್ಲಿ ದ್ರೌಪದಿಗೆ ಒತ್ತಿಟ್ಟು 12 ವರ್ಷ ಕರ್ಮವನ್ನು ಅನುಭವಿಸಿ ವನವಾಸವನ್ನು ಅನುಭವಿಸಲಿಲ್ಲವೇ? ಸೋಮನೆ ಕಂದ ಮಗನನ್ನು ಗೊತ್ತಿಸಿ ಆಸ್ತಿ ಪತ್ರಕ್ಕೆ ಸಹಿ ಹಾಕು. ಏರಾವಣ ಕಷ್ಟಪಟ್ಟು ದುಡಿದು ತಿನ್ನಬೇಕು ಎಂದು ರಾಜಗಾಗಿ ದುರಾಜಪಟ್ಟೆ ಕೊನೆ ಒಂದು ದಿನ ಭವತಿ ಭಿಕ್ಷಾಂದೇವಿ ಎಂದು ಬೇಡುವ ಕಾಲ ಬಂದೇ ಬರುತ್ತದೆ. ನನ್ನ ಭವಿಷ್ಯವನ್ನು ನುಡಿಯಲು ನೀನು ಭವಿಷ್ಯಗಾರನು? ಸೋಮನೆ ಸಹಿ ಮಾಡಿಯೋ ಇಲ್ಲ ನಿನ್ನ ಸೇವಕರು? ಏನು ಮಾಡುವುದು? ಈಗಾಗಲೇ ಆಸ್ತಿ ಪತ್ರವನ್ನು ಶ್ರೀರಾಮನ ಹೆಸರಿಗೆ ಬರೆದು ಬಿಟ್ಟಿದ್ದೇನೆ. ಹೇಗಾದರೂ ಮಾಡಿ ನಕಲಿ ಪತ್ರಕ್ಕೆ ಸಹಿ ಮಾಡಿ ನನ್ನ ಕಂದಮಗಳನ್ನು ಇಲ್ಲಿಂದ ಕರೆದುಕೊಂಡು ಹೋಗಲೇಬೇಕು. ಏನು ವಿಚಾರ ಮಾಡುತ್ತೇವೆ? ಆಯ್ತು, ನೀನು ಹೇಳಿದಾಗೆ ಸಹಿ ಮಾಡುತ್ತೇನೆ. ನನ್ನ ಕಂದಮಗಳಿಗೆ ಏನೂ ಮಾಡಬೇಡ. ಓಕೆ. ಏ ಬೋಡಿಗಾರ್ಡ್, ಖಾಲಿ ಪೇಪರ್ ತೆಗೆದುಕೊಂಡು ಬಾ. ಹಾಗೆ ಆ ಶಕುನಿಯನ್ನು ಕರೆದುಕೊಂಡು ಬಾ. ಎಸ್ ಬಾಸ್, ಕರೆದುಕೊಂಡು ಬರಬೇಕು. ಯಾಕ್ರಿ ಧನ್ಯಾರ ಕರೆದಿತ್ತು? ಲೇ ಶಕುನಿ, ಆ ಖಾಲಿ ಪೇಪರ್ ಮೇಲೆ ದೇಸಾಯಿಗೌಡ ಸಹಿ ಮಾಡಿಸು. ಆಯ್ತು ಧನ್ಯಾರ, ಮಾಡ್ರು ಮಾಡಿಸ್ತೀನಿ, ಮಾಡದಿದ್ರು ಮಾಡಿಸ್ತೀನಿ. ದೇಸಾಯಪ್ಪನವ್ರು ಇಲ್ಲೊಂದು ಸಹಿ ಮಾಡ್ರಿ. ಎಲ್ಲಿಗೆ ಹೋಗುವುದು ದೇಸಾಯಿ ಅವರೇ? ನನ್ನ ಬಹುದಿನ ಆಸೆ ಪೂರೈಕೆ ಆಗಬೇಕಾದ್ರೆ ಈ ನಿನ್ನ ದುರ್ಗಾಪದ ಕುಡಿಗಳು ಜೀವಂತವಾಗಿ ಉಳಿಯಬಾರದು. ಏ ಬಾಡಿಗಾರ್ಡ್, ಕರೆದುಕೊಂಡು ಬಾ ಈ ದುರ್ಗಾಪದ ಕುಡಿಗಳನ್ನು. ಹಾಕುತ್ತೇನೆ. ಲೇ ದೇಸಾಯಿ, ನಿನ್ನ ಕಂದಮಗಳ ಕೈಯಲ್ಲಿ ಎಬ್ಬಿಸಿಬಿಡು. ಬೇಡ ರಾವಣ, ಬೇಡ. ನನ್ನನ್ನು ಬೇಕಾದರೆ ಕೊಂಡು ಹಾಕು, ಆದರೆ ನನ್ನ ಕಂದಮಗಳಿಗೆ ಏನು ಮಾಡಬೇಡ. ನನ್ನೆಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದುಕೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಈ ಕಂದಮಗಳನ್ನು ಕರೆದುಕೊಂಡು ಹೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಬರುತ್ತೇನೆ.
ಅಂದರೆ ಮುಂದೊಂದು ದಿನ ಈ ದುರ್ಗಾಪುರ ದೊರೆಯಾಗಬೇಕೆಂಬ ಆಸೆ. ಈ ನಿನ್ನ ಕಂದ ಮಗಳು ಈ ಭೂಮಿ ಮೇಲೆ ಜೀವಂತವಾಗಿ ಉಳಿಯಬಾರದು. ಇದು ನೋಡು. ನನ್ನನ್ನು ಬೇಕಾದರೆ ಕೊಂದು ಹಾಕು, ಆದರೆ ನನ್ನ ಕಂದ ಮಗಳಿಗೆ ಏನು ಮಾಡಬೇಡ. ನಿನ್ನ ಕಾಲಿಗೆ ಬೀಳುತ್ತೇನೆ. ಕರೆಯುತ್ತವರು ಬೋಧನೆಗಳಿಂದ ನನ್ನ ಹೆಂಡತಿ ದೇವರಿಗೆ ಅರಿಕೆ ಹೊತ್ತು 2 ಮಕ್ಕಳಿಗೆ ಜನ್ಮ ನೀಡಿ ಆ ಶಿವನ ಪಾದ ಸೇರಿದಳು. ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಈ ಮಕ್ಕಳು ಬದುಕಲೇಬೇಕು. ಈ ಕಂದ ಮಗಳನ್ನು ಸುಮ್ಮನೆ ಬಿಟ್ಟರೆ ನನ್ನ ಆಸೆ ಈಡೇರುವುದು ಯಾವಾಗ? ಹೇ ಬಾಡಿಗಾರ್ಡ್, ಕರೆದುಕೊಂಡು ಬಾ ಈ ದುರ್ಗಾಪುರದ ಕುಡಿಗಳನ್ನು. ಇಲ್ಲೇ ಕತ್ತರಿಸಿ ಹಾಕಿದ ಮುಗಿಯಿತು ಈ ದುರ್ಗಾಪುರದ ಹೊರಗಾಗದೆ. ಏ ದೇಶರೇ, ನಿನ್ನ ಕಂದ ಮಗನ ಕೈಯಲ್ಲಿ ಎತ್ತಿಸಿಬಿಡು. ಅಯ್ಯೋ ದೇವರೇ, ಬಾಳಿ ಬದುಕಬೇಕಾದ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಲೇ ದೇಸಾಯಿ, ನೀನೆಷ್ಟು ಬೇಡಿಕೊಂಡರೂ ಕರಗಲಾರದು ನನ್ನ ಮನ. ನೆನೆಸಿಕೋ ನಿನ್ನೆ ಹತ್ತ ತಂದಿದ್ದ ಏನು? ಇಂದಿಗೆ ಮುಗಿಯಿತು ಈ ದುರ್ಗಾಪುರ ಹೊರಗಾಗದೆ. ಇನ್ನು ಉಳಿದುಳು ಒಂದೇ ಚಂದುಳ ಚೆಲುವೆ, ಕಾಮನ ಬಿಲ್ಲಿನ ಬಣ್ಣದ ಬಂಗಾರಿ. ಆ ಸೀತೆಯನ್ನು ಉಳಿಸಿಕೊಂಡು ಈ ಪೃಥ್ವಿಯಲ್ಲಿ ನಾನೇ ಜಗದೇಕ ವೀರನಾಗಿ ಮೆರೆಯಲೇಬೇಕು. ಬಸ್, ಅಲ್ಲಿ ಯಾರೋ ಇಬ್ಬರು ಇತ್ತ ಕಡೆ ಬರುತ್ತಿದ್ದಾರೆ. ಇಲ್ಲಿಂದ ಬೇಗನೆ ಕಣ್ಮರಾಗಬೇಕು. ಇಲ್ಲವಾದರೆ ಈ ಕೊಲೆ ಕೇಸು ನಮ್ಮ ಮೇಲೆ ಬರುತ್ತೆ ಬಸ್. ಹೌದು ದಣ್ಯಾರ, ನಾವು ಇಲ್ಲಿಂದ ನಗುನ ಹೋಗೋದು ಪಾಡ. ನಾವು ಇರೋರೊಬ್ಬೊಬ್ರು ಏನದು ಏನ್ರ ಮಾಡಿಗಿಡ್ಯಾರ ನೈಟ್ ಹೋಗೋಣ.
ಸೀತಾ ಬಡ ಬಡ ಬಾರೆ ಸೀತಾ. ಇಷ್ಟೊಂದು ಅವಸರ ಮಾಡ್ತಾ ಇದ್ರಿಲ್ಲ ಏನ್ರಿ ಸಮಾಚಾರ? ಏನಿಲ್ಲ ಸೀತಾ, ಇಂದು ನಮ್ಮ ದೇಸಾಯಿಯವರ ಹೊಟ್ಟೆಯಲ್ಲಿ 2 ಜೋಡಿ ಹುಲಿಗಳು ಹುಟ್ಟಿವೆ. ನಮ್ಮ ಸಾವಿತ್ರಿ ಅಮ್ಮನವರು ಬಹಳ ದಿನಗಳಿಂದ ಕಂಡ ಆಸೆ ಇವತ್ತು ಈಡೇರುವಂತಾಗಿದೆ ಸೀತಾ. ಹೌದಾ? ಹಾಗಾದ್ರೆ ಬೇಗ ಆ ಮುದ್ದಾದ ಮಕ್ಕಳ ಮುಖವನ್ನು ನೋಡ್ಬೇಕು. ಬನ್ನಿ ಹೋಗೋಣ. ಸೀತಾ, ನೀರು ನಿನಗೆ ಮಕ್ಕಳೆಂದರೆ ತುಂಬಾ ಇಷ್ಟ, ಆದರೆ ಮಕ್ಕಳ ಬಗ್ಗೆ ಕರುಣಿಸಲಿಲ್ಲ ದುರ್ಗಾಮತ್. ರೀ, ಮಕ್ಕಳಿಗಿಂತ ಹೆಚ್ಚಾಗಿ ಮುದ್ದಾದ ನನ್ನ ಮೈದಂದ್ರೆ ಇರ್ಬೇಕಾದ್ರೆ ನನಗೆ ಯಾಕ್ರಿ ಬೇಕು ಮಕ್ಕಳು? ಅಮ್ಮ ನೀರು ಅಲ್ಲಿ ನೋಡಿ, ಹೋಗ್ತಾ ಇದ್ದಾರೆ. ನೀವು ಬೇಗ ಹೋಗಿ ನೀರು ತೆಗೆದುಕೊಂಡು ಬನ್ನಿ, ನಾನು ಸ್ವಲ್ಪ ಏನು ಅಂತ ನೋಡ್ತೀನಿ. ಹೌದು ಸೀತಾ, ಮಕ್ಕಳು ಇಲ್ಲೇ ಬಿದ್ದಿವೆ. ನಾನು ನೀರು ತೆಗೆದುಕೊಂಡು ಬರ್ತೀನಿ, ನೀನು ಅವರನ್ನು ಸಮಾಧಾನ ಪಡಿಸು. ಏನಾಯ್ತು ದನಿ ನಿಮಗೆ? ಏನಾಯ್ತು? ಸಾವಿತ್ರಿ ಅಮ್ಮನವರು ಎಲ್ಲಿ? ಮುದ್ದಾದ ಕನ್ನ ಮಗಳು ಎಲ್ಲಿ? ಏನಾಯ್ತು ನಿಮಗೆ? ಏನಾಯ್ತು ನಿಮಗೆ? ಯಾರೋ ದುಷ್ಟರು ಈ ಕನ್ನ ಮಗಳನ್ನು ಕೊಲೆ ಮಾಡಿ ಹೋಗಿದ್ದಲ್ಲ ಅರೇ, ಬನ್ನಿ. ಯಾರೋ ಪಾಪಿಗಳು ಮಕ್ಕಳನ್ನು ಕೊಲೆ ಮಾಡೋಗಿದ್ದಾರೆ. ಸೀತಾ, ಸೀತಾ, ಏನಾಯ್ತು ಹೇಳು ಸೀತಾ. ರೀ, ಯಾರೋ ಕಿಡಿಕಿಡಿಗಳು 7 ವಾರದ ಕನ್ನ ಮಗಳನ್ನೇ ಕೊಲೆ ಮಾಡಿ ಹೋಗಿದ್ದಾರೆ. ಅಷ್ಟೇ ಅಲ್ಲ ರೀ, ಈ ದೇಸಾಯಿ ದಹಿಯವರಿಗೆ ಚಾಕು ಚುಚ್ಚಿ ಕೊಲೆ ಮಾಡಿ ಹೋಗಿದ್ದಾರೆ. ಏನಾಯ್ತು ನಿಮಗೆ? ಹೇಳಿದನಿ, ಇದಕ್ಕೆಲ್ಲ ಯಾರು ಕಾರಣ? ಹೇಳಿದನಿ. ಮಕ್ಕಳೊಟ್ಟಿಗೆ ಒಂದು ಸುದ್ದಿ ಕೇಳಿ ಆ ದುಷ್ಟಲಂಕಾರಿಪತಿ ರಾವಣ ಬೆದರಿಕೆ ಹಾಕಿದರು. ನಾವು ಬೆದರಿಕೆ ಹಾಕಿದರು. ಏನೆಂದು ಬೆದರಿಕೆ ಹಾಕಿದ ನೀ ಆ ದುಷ್ಟ ರಾವಣ? ನಿನ್ನ ಆಸ್ತಿ ಪತ್ರಕ್ಕೆ ಸಹಿ ಮಾಡಿ ನಿನ್ನ ಔಷಧ ಕುಡಿಗಳನ್ನು ನನಗೆ ಒಪ್ಪಿಸಿ ಬಿಡು ಎಂದನು. ರಾಮು ಒಪ್ಪಿಸಿ ಬಿಡು ಎಂದನು. ಆಗ ನನಗೆ ದಿಕ್ಕು ತೋಚದು. ನನ್ನ ಸುಗೂಸುಗಳನ್ನು ನಿನಗೆ ಒಪ್ಪಿಸಿ ನಾನು ಬಹುದೂರ ಹೋಗಬೇಕೆಂದು ಬರುವಾಗ ಆ ದುಷ್ಟ ರಾವಣ ಬಂದು ನನ್ನ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡು ನನ್ನ ತನ್ನ ಮಗಳನ್ನು ಕೊಂದು ಹಾಕಿ ನನ್ನ ಹೊಟ್ಟೆಗೆ ಚಾಕು ಚುಚ್ಚಿ ಓಡಿ ಹೋದರು. ರಾಮು, ನನ್ನ ಒಂದು ಕೊನೆಯ ಆಸೆ ಈಡೇರಿಸುವೆ ರಾಮು. ಯಾವ ಮಾತು ಹೇಳಿದ ನೀ? ಈ ದುರ್ಗಾಪುರ ರಾಮರಾಜ ಹೇಳಬೇಕಾದರೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರನು ಆ ರಾವಣನನ್ನು ಸಂಹರಿಸಿ ರಾಮರಾಜ್ಯ ಆಳಿದಂತೆ ಅಣ್ಣ ತಮ್ಮರನ್ನು ಗೂಡಿ ಕಲಿಯುಗದ ರಾವಣನ್ನು ಕೊಂದು ಈ ದುರ್ಗಾಪುರ
ಆಗುವಂತೆ ಮಾಡಬೇಕು ರಾಮು, ಮಾಡಬೇಕು. ಹಾ ರಾಮು, ನನ್ನದೊಂದು ಕೊನೆಯ ಆಸೆ ಈಡೇರಿಸುವೆ ರಾಮು. ನನ್ನ ಆಸೆಯನ್ನು ನಿನ್ನ ಹೆಸರಿಗೆ ಬರೆದು ಮನೆಯಲ್ಲಿಟ್ಟಿದ್ದೇನೆ. ತೆಗೆದುಕೋ ರಾಮು, ತೆಗೆದುಕೋ. ಗೌಡ್ರಿ, ಈಗ ಆಸ್ತಿ ವಿಷಯದ ಬಗ್ಗೆ ಯಾಕೆ ಚಿಂತೆ ಮಾಡುತ್ತೀರಿ ಗೌಡ್ರಿ? ನಿಮ್ಮನ್ನು ಈ ಸ್ಥಿತಿಗೆ ತಂದ ದುಷ್ಟ ರಾವಣನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈ ಕಂದಮಗಳನ್ನು ಕತ್ತರಿಸಿದ ಹಾಗೆ ಅವನ ಮುಂಡವನ್ನು ಕತ್ತರಿಸಿ ದುರ್ಗಾ ಮಾತೆಗೆ ಅಭಿಷೇಕ ಮಾಡಿಬಿಡುತ್ತೇನೆ. ಇದು ಈ ಬಡವರಾಮ ಕೊಡುವ ಮಹತ್ವದ ಈ ದುರ್ಗಾಪುರದ ಭಾರ ನಿಮ್ಮ ಮೇಲಿನ ಮಕ್ಕಳೇ, ನಿಮ್ಮ ಮೇಲಿದೆ. ನಾನು ಸತ್ತ ಮೇಲೆ ನನ್ನ ಸಾವಿತ್ರಿಯ ಪಕ್ಕದಲ್ಲಿ ಸಮಾಧಿ ಮಾಡಿಬಿಡಿ. ಕೊನೆಗೆ ನಮ್ಮನ್ನೇ ಬಿಟ್ಟು ನಮ್ಮಿಂದ ಬಹು ದೂರ ಹೋಗಿಬಿಟ್ರ ಸರಿ. ನೀವು ಬಹು ದೂರ ಹೋಗ್ಬಿಟ್ರ. ಈಗ ಬಂದಿದ್ದ ಮಾತೆ ಏನಿದು? ಈ ನಿನ್ನ ಅವತಾರ, ಈ ನಿನ್ನ ಅವತಾರ ಏನು ಅಂತ ನನಗೊಂದು ತಿಳಿತಾ ಇಲ್ಲ ತಾಯಿ, ನನಗೊಂದು ತಿಳಿತಾ ಇಲ್ಲ. ಈ ದುರ್ಗಾಪುರದಲ್ಲಿ ಮುತ್ತಂತರ ಕಾಲದಿಂದಲೂ ಬಡವರ ಪಾಲಿಗೆ ದೇವರಾಗಿರುವ ಇಂಥ ಸತ್ಯವನ್ನರಿಗೆ ಎಂಥ ಸುದ್ದಿಯನ್ನು ತಂದು ಬಿಟ್ಟೆ ತಾಯಿ ನೀನು, ಎಂಥ ಸುದ್ದಿಯನ್ನು ತಂದು ಬಿಟ್ಟೆ ನೀನು. ಯಾಕೆ ತಾಯಿ, ಯಾಕೆ ಒಳ್ಳೆಯವರಿಗೆ ಇಂಥ ಸ್ಥಿತಿಯನ್ನು ತಂದ ಆ ದುಷ್ಟರನ್ನು ಸಂಹಾರ ಮಾಡುವ ಶಕ್ತಿ ನಿನ್ನಲ್ಲಿಲ್ಲವೇ ತಾಯಿ? ಎಲ್ಲಿದ್ದಾಳೆ ನಿನ್ನ ತಾಯಿ ದುರ್ಗಾ? ಸಿರಿಯಾಗಿ ಆ ಗರ್ಭಗುಡಿಯಲ್ಲಿ ಕುಳಿತಿದ್ದಾಳೆ ತಾಯಿ ದುರ್ಗಾ. ಸೀತಾ, ಇದು ಅಳುವ ಸಮಯವಲ್ಲ ಸೀತಾ, ಅಳುವ ಸಮಯವಲ್ಲ. ಬೇಗ ಅಂತ್ಯ ಸಂಸ್ಕಾರ ಮಾಡಲು ನಡಿ ಸೀತಾ. ಅದು ಅಲ್ಲಿ ನೋಡಿ, ಪೊಲೀಸರು ಆ ರಾವಣ ಎತ್ತ ಕಡೆ ಬರ್ತಾ ಇದ್ದಾರೆ. ಬನ್ನಿ ಸಾಹೇಬ್ರೆ, ಆಸ್ತಿ ಎದಕಾದ ಆಸೆಗಾಗಿ ಮನೆ ನಂಬಿಕೆಸ್ಥರಾಗಿ ಗಂಡ ಹೆಂಡತಿ ಕೂಡಿ ಆಸ್ತಿ ಪತ್ರಿಕೆ ಸಹಿ ಮಾಡಿಸಿಕೊಂಡು ಕೆ ಸಾಹೇಬರನ್ನು ಹಾಗೂ ಮತ್ತು ಕೊಂದ ಮಗಳನ್ನು ಕೊಂದು ಹಾಕಿದ್ದಾರೆ ಸಾಹೇಬ್ರೆ ಈ ನೀಚರು. ಎಂಥ ದುಷ್ಟರು ಇವರು! ಹೆಸರಿಗಷ್ಟೇ ರಾಮಲಕ್ಷ್ಮಣರು, ದುಡಿಲಾರದ ಹೇಡಿಗಳು, ಉಂಡವನಿಗೆ ದೋಹ ಬಗೆಯುವ 4 ನನ್ನ ಮಕ್ಕಳು ಸಾಕಷ್ಟು ತುಂಬಿದ್ದಾರೆ ಈ ಹಾಳು ಸಮಾಜದಲ್ಲಿ. ಇಂಥ ನನ್ನ ಮಕ್ಕಳಿಗೆ 4 ಗೂಟಿನಿಂದ ಒದ್ದು ಇದೇ ಲಾಟಿಯಿಂದ ದುಟಿ ತೋರಿಸಿದರೆ ಅಂದೇ ತಿಳಿದು ಈ ರಾಮಲಕ್ಷ್ಮಣರ ಕುತಂತ್ರ. ಎಳೆದುಕೊಂಡು ನಡೆಯುವರು ಸ್ಟೇಷನ್ಗೆ. ಇಲ್ಲ ಸಾಹೇಬರಿ, ಇಲ್ಲ, ನನ್ನ ಪತಿ ದೇವರು ಯಾವ ಕೊಲೆಯನ್ನು ಮಾಡಿಲ್ಲ. ಈ ಕೊಲೆಯನ್ನು ಮಾಡಿದ್ದು ಈ ರಾವಣ. ಇವನನ್ನು ಅರೆಸ್ಟ್ ಮಾಡಿ ಕತ್ತುಕೊಂಡು ಹೋಗಿ. ನೋಡಿ ಸಾಹೇಬ್ರೆ, ಚಾಕು ಇಲ್ಲೇ ಬಿದ್ದಿದೆ, ಕೈಯೆಲ್ಲ ರಕ್ತವಾಗಿದೆ. ಮನೆ ನಂಬಿಕಸ್ಥರಾಗಿ ಹೀಗೆ ಮಾಡುವುದು ಸರಿ? ಹೌದು ಸಾಹೇಬ್, ನೀವು ಹೇಳುವುದು ನಿಜವಿದೆ. ಈ
ಕೊಲೆಯನ್ನು ಇವರೇ ಮಾಡಿ ಅದರ ಸರ್ವ ಆಸ್ತಿಯನ್ನು ಇವರ ಹೆಸರು ಮಾಡಿಕೊಂಡಿದ್ದಾರೆ ಈ ನೀಚರು. ಇಲ್ಲ ಸಾಹೇಬರಿ, ಇಲ್ಲ. ದೇವರಂತಿರುವ ಈ ದೇಶಾಧಿಪತಿಯನ್ನು ಕೊಲೆ ಮಾಡಿ ಸೋಲಿಸಬೇಕಾದ್ರೆ ಏನಿದೆ ನೋಡಿ. ನಮ್ಗೆ ಬೇಕಾದಷ್ಟು ಸಿರಿ ಸಂಪತ್ತನ್ನು ಕೊಟ್ಟಿದ್ದಾರೆ. ಆದ್ರೆ ಆ ಅಧಿಕಾರದ ಆಸೆಗಾಗಿ ಕೊಲೆ ಮಾಡಿದ್ದು ಇವನೇ. ಇಲ್ಲ ಸಾಹೇಬ್ರೆ, ಈ ಕೊಲೆ ನಾನೇಕೆ ಮಾಡಲಿ? ಅಷ್ಟಕ್ಕೂ ಇವರನ್ನು ಕೊಲ್ಲುವುದರಿಂದ ನನಗೇನು ಲಾಭ? ಹೌದು ರಾವಣರೇ, ಈ ಕೊಲೆಯನ್ನು ಇವರೇ ಮಾಡಿ ಅದರ ಅಪವಾದನೆಯಲ್ಲ ನಿಮ್ಮ ಮೇಲೆ ಹೊರಿಸುತ್ತಿದ್ದಾರೆ. ಇದೆಲ್ಲ ಸುಳ್ಳು ಸಾಹೇಬ್ರೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವುದೇ. ಅದೇನಾಯಿತು ಅಂದರೆ, ನಾವು ಹೊಲದ ಕಡೆಯಿಂದ ಬರುವಾಗ ದೇಸಾಯಿ ಗೌಡ್ರು ಹೊಟ್ಟಿಗೆ ಯಾರೋ ಚಕ್ಕುವಿನಿಂದ ಚುಚ್ಚಿ ಹೋಗಿದ್ದಾರೆ ಸಾಹೇಬ್ರೆ, ಚುಚ್ಚಿ ಹೋಗಿದ್ದಾರೆ. ನಿನ್ನ ಕೈಯೆಲ್ಲ ರಕ್ತಮಯವಾಗಿದೆ. ಇಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಅಷ್ಟೇ ಅಲ್ಲದೆ ಈ ಚಾಕುವಿನ ಮೇಲೆ ನಿನ್ನ ಕೈ ಬೆರಳು ಗುರುತುಗಳಿವೆ. ಕೋರ್ಟ್ ಹೊಂಟೆ ಎಳೆದುಕೊಂಡು ನಡೆ. ಬೇಡಿ ಸಾಹೇಬರೇ, ಬೇಡಿ. ದಯವಿಟ್ಟು ನನ್ನ ಪತಿ ದೇವರನ್ನು ಅರೆಸ್ಟ್ ಮಾಡಬೇಡಿ. ಬೇಕಿದ್ರೆ ನಾನೇ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದೀನಿ, ನನ್ನ ಪತಿ ದೇವರನ್ನು ಬಿಟ್ಬಿಡಿ ಅಂತ. ಈ ವಿಷಯ ಏನಾದ್ರೂ ನನ್ನ ಮಹಿಳೆಯರಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡುವುದಿಲ್ಲ. ಈ ಕೊಲೆ ಯಾರೇ ಮಾಡಿ ಆ ಕಾಮುಕರ ಲೋಟವನ್ನು ಚಂಡಾಡಿ ಬಿಡ್ತಾನೆ. ಉರಿಯೋ ಮಗನಿ ಉರಿ. ಆದ್ರೆ ಮುಂದೊಂದು ದಿನ ಇದೆ, ಮಾರಿ ಹಬ್ಬ ನಿನಗೆ. ಆದ್ರೆ ಈಡುವರೆದ ಈ ಕಂದಗಳನ್ನು ಹಾಗೆ ರುಂಡವನ್ನು ಚಂಡಾಡಿಸಿಲ್ಲ. ನಿನ್ನ ರುಂಡವನ್ನು ಚಂಡಾಡುವ ಕಾಲ ಬಂದ. ಕೈ ಬಿಡು ಸಾಹೇಬ್ರೆ. ಆಸೆ ಎದುರಾದ ಆಸೆಗಾಗಿ ಗಂಡನ ಕೈಯಿಂದ ಕೊಲೆಯನ್ನು ಮಾಡಿಸಿ ಕಣ್ಣಿನ ಗೋಡೆ ಅನಿಸುತ್ತಿದ್ದಾಳೆ ಈ ಕೈಯಲ್ಲಿ. ರಾವಣ, ಇದಕ್ಕೆಲ್ಲ ಕಾರಣ ನೀನೇ ಅಂತ ನನ್ಗೆ ಚೆನ್ನಾಗಿ ಗೊತ್ತಿಲ್ಲ. ಆದ್ರೆ ಏನು ಅರೆದ ಆ ಕಂದಬಗಳನ್ನು ಇಂದ ನೀನು ಕೊಲೆ ಮಾಡಿದಿಲ್ಲ. ಅದೇ ರೀತಿಯಾಗಿ ಆ ನಿನ್ನ ರೊಟ್ಟವನ್ನು ಚೆಂಡಾಡಿ ದೊಡ್ಡ ಮಾತಿಗೆ ರತ್ನಾಭಿಷೇಕವನ್ನು ಮಾಡಿಸುತ್ತೇನೆ. ನೋಡಿ ಸೀತಾದೇವಿಯವರೇ, ಆಸ್ತಿ ಆಸೆಗಾಗಿ ಮಕ್ಕಳು ತಂದೆಯನ್ನ, ವರದಕ್ಷಿಣೆ ಆಸೆಗಾಗಿ ಗಂಡ ಹೆಂಡತಿಯನ್ನ ಸೀಮೆ ಎಣ್ಣೆ ಸುರಿದು ಕೊಲೆ ಮಾಡುವಂತ ಕಲಿಕಾಲ ಇದು. ಅಷ್ಟೇ ಅಲ್ಲದೆ ಸ್ತ್ರೀಯರ ಮಾಂಗಲ್ಯವನ್ನು ಕಿತ್ತುಕೊಂಡು ಹೋಗುವ ಕಲಿಕಾಲ ಇದು. ಹೌದು ಸಾಹೇಬ್ರೆ, ಆಸೆ ಅಧಿಕಾರದ ಆಸೆಗಾಗಿ ಮನೆ ನಂಬಿಗಸ್ತರಾಗಿ ದೇಶವನ್ನು ಕೊಲೆ ಮಾಡಿ ಈ ರೀತಿ ನಾಟಕ ಮಾಡುತ್ತಿದ್ದಾರೆ. ಬೇಗನೆ ಅರೆಸ್ಟ್ ಮಾಡಿ ಶ್ರೀರಾಮಣ್ಣನು ಲಾಕಪ್ನಲ್ಲಿ ಹಾಕಿ 4 ಬಾರಿಸಿದ್ರೆ ಇವರ ಬಣ್ಣ ಬಯಲಾಗುತ್ತದೆ. ಸ್ವಾಮಿ, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸ್ವಾಮಿ, ನನಗಿಲ್ಲ. ನನ್ನ ಮೈದುಂಡ್ರು ಬಂದು ನಮ್ಮನ್ನ ಎಲ್ಲಿ ಅಂತ ಕೇಳಿದ್ರೆ ನಾನೇನಂತ ಉತ್ತರ ನೀಡಲಿ ಸ್ವಾಮಿ, ನಾನೇನಂತ ಉತ್ತರ ನೀಡಲಿ? ಅಳಬೇಡ ಸೀತಾ, ಅಳಬೇಡ. ತಾಯಿ ದುರ್ಗಾ ಮಾತಾ ಇದ್ದಾಳೆ. ಲೇ ರಾವಣ, ನಿಜವಾದ ಕೊಲೆಗಾರ ಯಾರೆಂದು ನನಗೆ ತಿಳಿದಿದೆ. ನಿರಪರಾಧಿಯಾಗಿ ಬಂದು ಈ ದುರ್ಗಾಪುರದ ಜನರ ಮುಂದೆ ಹರಕೆ ಗೋಲದಂತೆ ನಿನ್ನ ರುಂಡವನ್ನು ಕಡಿಯಲಿಲ್ಲ. ನನ್ನ ಹೆಸರು ಶ್ರೀರಾಮನೇ ಅಲ್ಲ. ನೀವೆಲ್ಲರೂ ಜೀವಂತವಾಗಿ ಉಳಿದರೆ
ನಿನ್ನ ತಮ್ಮಂದಿರನ್ನು ನಿನ್ನ ಹೆಂಡತಿಯನ್ನು ಈ ಭೂಮಿಯಲ್ಲಿ ಇಲ್ಲದ ಹಾಗೆ ಮಾಡುತ್ತೇನೆ. ನಾವು ಸತ್ತರೆ ಏನಾಯ್ತು? ಈ ದಾಸಾವದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಹುಟ್ಟಿ ಬರ್ತಾರೆ ಅವತಾರ ಪುರುಷರಾಗಿ. ನಡೀರಿ ಸಾಹೇಬ್ರೆ, ಹೋಗೋಣ. ಸಿದ್ಧ, ಬೇಗ ಮೈದುನರಿಗೆ ವಿಷಯ ತಿಳಿಸಿ ಅಂತ್ಯ ಸಂಸ್ಕಾರ ಮಾಡು. ಸಿದ್ಧ, ಅಂತ್ಯ ಸಂಸ್ಕಾರ ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ರಾವಣ, ಬಡವನ ಕಣ್ಣಲ್ಲಿ ಕಣ್ಣೀರನ್ನೇ ಹರಿಸಿದೆ.